ಹಲೋ ಸರ್, ನಿಮ್ಗೊಂದು ಖುಷಿ ವಿಚಾರ. ನಾಳೆ ಸಾಯಂಕಾಲ ಎಷ್ಟೊತ್ತಿದ್ರು ನೀವು ಅನ್ಕೊಂಡಿರೋ ಹುಡುಗಿನ ನಿಮ್ಮ ಹತ್ರ ತಂದುಬಿಡ್ತೀನಿ ಸರ್. ಥ್ಯಾಂಕ್ ಯು ಪಾಂಡು, ಥ್ಯಾಂಕ್ ಯು. ಗುಡ್. ಇದೇ ರೀತಿ ಕೆಲಸನ ಮಾಡು. ನಿನಗೆ ಇನ್ನೂ ತುಂಬ ತುಂಬ ಬರ್ತಾ ಅಮೌಂಟ್ ಬರ್ತಾ ಇರುತ್ತೆ. ಹಾಗಾಗಿ ಅವಳನ್ನ ನಾಳೆ ಎಷ್ಟೊತ್ತಿದ್ರು ಕರ್ಕೊಂಡು ಬಾ. ಅವಳನ್ನ ಫಸ್ಟ್ ನಾನು ಅನ್ಭವಿಸಿ ಆಮೇಲೆ ನಮ್ಮ ಸರ್ ಅನ್ಭವಿಸ್ಬೇಕು. ಓಕೆನಾ? ಇದನ್ನು ಮಾತ್ರ ಮಿಸ್ ಮಾಡಬೇಡ. ನಾನು ಅವಳಿಗೋಸ್ಕರ ವೆಯ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಕಾಯ್ತಾ ಇರ್ತೀನಿ ರಾಜು. ಸಾರಿ 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 ಪಾಂಡು. ರಾಜುನ ನೆನೆಸಿ 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 ರಾಜು ರಾಜು ಅಂದು ಅಂದು ರಾಜುನೇ ಅಂತ ಬರುತ್ತೆ. ನೀನೇನು ವರಿ ಮಾಡ್ಕೊಬೇಡ. ನಾಳೆ ಎಷ್ಟೊತ್ತಿದ್ರು ಅವಳನ್ನ ಕರ್ಕೊಂಡು ಬಾ. ಓಕೆನಾ? ಸರಿ ಸರ್, ನಾಳೆ ಎಷ್ಟೊತ್ತಿದ್ರು ಅವಳನ್ನ ಕರ್ಕೊಂಡು ಬರ್ತೀನಿ. ನೀವೇನು ಅವಶ್ಯ ಮಾಡಬೇಡಿ. ಫಸ್ಟು ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ, ಆಮೇಲೆ ಬೇಕಿದ್ರೆ ಅಮೌಂಟ್ನ ಕೊಡಿ. ಸರಿನಾ ಸರ್? ಸರಿ ಸರಿ ಆಯಿತು, ನಾನು ಇಡ್ತೀನಿ. ನನಗೆ ಬೇರೆ ಕೆಲಸ ಇದೆ. ಸರಿನಾ? ಸರಿ ಆಯಿತು ಸರ್. ಫಸ್ಟು ಇವನು ಅನ್ಭವಿಸ್ಬೇಕಂತೆ, ಆಮೇಲೆ ಅವ್ರ ಬಾಸ್ ಅಂತೆ. ಫಸ್ಟು ಅವಳು ನನ್ನೋಳು, ಅವಳನ್ನ ನಾನು ಅನ್ಭವಿಸ್ಬಿಟ್ಟು ಆಮೇಲೆ ನಿಮಗೆ ಕೊಡ್ತೀನಿ. ಆಮೇಲೆ ನೀವು ಮಜಾ ಉಡಾಯಿಸಿ. ರಾಜು ಯಾಕೆ ಇಲ್ಲಿ ನಿಂತಿದ್ದಾನೆ? ಒಬ್ಬನೇ ಅದು ನಗ್ತಾ ನಿಂತಿದ್ದಾನೆ. ರಾಜು, ಏನಾಯ್ತು ನಿನಗೆ? ಒಬ್ಬನೇ ಯಾಕೆ ಇಲ್ಲಿ ನಗ್ತಾ ನಿಂತಿದೀಯಾ? ಅದು ನೀನಾ? ಅದು ಅದು ಏನಂತ ಅಂದರೆ, ಇಲ್ಲಿ ಮಾವಿನ ಹಣ್ಣು ನೋಡು, ಯಾವ ರೀತಿ ಮಾವಿನಕಾಯಿ ಸುರಿದು ಬಿದ್ದವಲ್ಲ. ನನ್ನ ಹೆಂಡತಿ ಯಾವಾಗ ಮಾವಿನಕಾಯಿ ತಿನ್ನೋ ಆಸೆ ಆಗುತ್ತಂತ ಕೇಳ್ತಾಳೋ ಅಂತ ಹೇಳಿ ನಗು ಬರ್ತೈತೆ ನೋಡು. ಓಹೋ, ನೀನು ತುಂಬಾನೇ ಮುಂದುವರೆದು ಬಿಟ್ಟಿದ್ಯಾ. ನಾಟಿ. ಹೌದು ಡಾರ್ಲಿಂಗ್. ಯಾವಾಗ ನಂದು ನಿಂದು ಫಸ್ಟ್ ನೈಟು? ಅಲ್ಲ, ಈ ರೀತಿ ನೀನು ಕೇಳೋದಕ್ಕೆ ಏನು ಅನ್ಸಲ್ವಾ? ಅನಿಸ್ಬೇಕು, ಯಾಕೆ ಅಲ್ಲ? ನಾನೇನು ಬೇರೆಯವರ ಹೆಂಡತಿ ಹತ್ರ ಹೋಗಿ ಕೇಳ್ತಾ ಇದ್ದೀನ? ನನ್ನ ಹೆಂಡತಿ ಹತ್ರ ತಾನೇ ಕೇಳ್ತಾ ಇರೋದು. ತಾಳಿ ಕಟ್ಟಿರೋ ಹೆಂಡತಿ ಹತ್ರ ಕೇಳೋದಕ್ಕೆ ಯಾಕೆ ನಾಚಿಕೆ? ಹೇ ನಿಲ್ಲು, ಎಲ್ಲಿಗೆ ಹುಡುಕ್ತಾ ಇದೆಯಾ? ಬಿಡು ರಾಜು, ಬಿಡು. ನಾನು ಒಳಗಡೆ ಹೋಗ್ತೀನಿ, ಬಿಡು. ನಿನ್ನನ್ನು ಇನ್ನೂ ಮುದ್ದು ಮಾಡಿ ಇದು ಮಾಡ್ಬೇಕಂತೇನಿಲ್ಲ. ಆದರೆ ಈ ಅಂದ ಇರೋ ನಿನ್ನನ್ನು ಅನುಭವಿಸ್ದೆ ಅವನಿಗೆ ಕೊಡಲಿ. ಫಸ್ಟ್ ನಾನು ಅನುಭವಿಸಿ ತಾನೇ, ಆಮೇಲೆ ಅವನು ಅನುಭವಿಸ್ಬೇಕು. ಇಂಥ ಹುಡುಗಿನ ಅನುಭವಿಸ್ತಿದ್ರೆ ಏನು ಚೆನ್ನಾಗಿರುತ್ತೆ. ಆ, ಇವತ್ತೇ ಮಾಡ್ಕೊಳ್ಳೋಣ, ಅದರಲ್ಲೇನು? ಅದಕ್ಕೇನು ಮುಹೂರ್ತ ಇಡಬೇಕಾ? ನೀನು ಹ್ಞೂ ಅಂದರೆ ಸರಿ ಮಧು, ಇವತ್ತೇ ಮಾಡ್ಕೊಳ್ಳೋಣ, ನಡಿ. ಹೇ, ನೀನೇನು ಇವಾಗೇ ಹೋಗಿ ಮಾಡ್ಕೊಳ್ಳೋರೈತಿದೆಯಲ್ಲ? ವೇಟ್ ಮಾಡು, ರಾತ್ರಿ ಅದು ಆಗಲಿ. ರಾಜು, ನಾಳೆ ಹೋಗಲೇಬೇಕಾ? ಹೌದು, ಮತ್ತೆ ನಿನ್ನ ಕೊಡಲಿಲ್ಲ ಅಂದರೆ ನನಗೆಲ್ಲಿಂದ ಬರಬೇಕು 50 ಲಕ್ಷ? ಹೌದು ಮಧು, ಹೋಗಲೇಬೇಕು. ನಾಳೆ ಹೋಗದೆ ಇರೋಕ್ಕಾಗಲ್ಲ, ಹೋಗಲೇಬೇಕು. ಪ್ಲೀಸ್ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊ. ನಾಳೆ ಎಷ್ಟೊತ್ತಿದ್ರು ಹೋಗೋಣ. ಇನ್ನು ಮುಂದೆ ನೀನು ನಂದು ಜವಾಬ್ದಾರಿ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ನೀನು ರಾಣಿ ಥರ ನೋಡ್ಕೋತೀನಿ. ಅಲ್ಲಿಗೆ ಹೋದ್ಮೇಲೆ ನಾವಿಬ್ರು ಚೆನ್ನಾಗೇ ಇರ್ತೀವಿ. ನೀನೇನು ಭಯ ಪಡಬೇಡ, ಸರಿನಾ? ಆಯ್ತು ರಾಜು, ನೀನು ಇಷ್ಟು ಹೇಳ್ತಾ ಇದೀಯ ಅಂದರೆ ಅದಕ್ಕೆ ಅಪ್ಪ ಅಮ್ಮನ ಅದಕ್ಕೆನ ಅಣ್ಣನ ಎಲ್ಲರನ್ನೂ ಒಪ್ಪಿಸ್ದೆ. ಅವರು ಹ್ಞೂ ಅಂತ ಕಳ್ಸೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಮೊನ್ನೆ ಆಗಿರೋದು ಕೇಳಿನೇ ಅವರಿಗೆ ಭಯ ಅಷ್ಟೇ. ಅದು ಬಿಟ್ಟರೆ ಅವ್ರಿಗೇನು ನಿನ್ನ ಜೊತೆ ಕಳ್ಸೋದಕ್ಕೇನು ಭಯ ಇಲ್ಲ. ಇನ್ನು ನಾನೇ ಬರ್ತೀನಿ ಅಂತ ಹೇಳ್ತೀನಲ್ಲ. ಸರಿ, ನಾಳೆ ಎಷ್ಟೊತ್ತಿದ್ರು ಹೋಗೋಣ ಬಿಡು. ಥ್ಯಾಂಕ್ ಯು ಡಾರ್ಲಿಂಗ್. ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನೀನು ಬರ್ತೀನಿ ಅಂತ ಹೇಳ್ತಿಲ್ಲ, ನನಗೆ ಅದೇ ಖುಷಿ ಆಗ್ತಾ ಇದೆ ನೋಡು. ಸರಿ ಸರಿ, ನೀನು ನನ್ನ ಕೈ ಬಿಡು ಸ್ವಲ್ಪ. ಸರ್ತೀನಿ, ಯಾರಾದರೂ ಬಂದರೆ ಇದು ಹೊರಗಡೆ ಬಂದು ನಿಂತಿದ್ದೀವಿ. ಯಾರಾದರೂ ನೋಡಿದ್ರೆ ಅಷ್ಟೇ. ಯಾರು ನೋಡಿದ್ರೇನು? ನಾವಿಬ್ರು ಗಂಡ ಹೆಂಡತಿ ಇವಾಗ. ಆವಾಗ ಲವರ್ಸ್ ಆಗಿ ಕದ್ದು ಮುಚ್ಚಿ ಲವ್ ಮಾಡ್ತಾ ಇದ್ವಿ. ಇವಾಗ ಯಾರು ನೋಡಿದ್ರು ಏನೂ ಅನ್ಕೊಳ್ಳಲ್ಲ. ಆವಾಗಲೇ ನಾವು ಹೆದರಿಲ್ಲ, ಇನ್ನು ಇವಾಗ ಹೆದರ್ತೀವಾ? ಓ, ಸಾಕು ಬಿಡಪ್ಪ. ಹೇ ಕಳಿ, ನಿಂದ್ರು, ಎಲ್ಲಿಗೆ ಓಡ್ತಾ ಇದೆಯಾ? ನಿನ್ನ ಹತ್ರ ನಿಂತ್ರೆ ಮುಗಿದೋಯ್ತು. ನೀನನ್ನು ಬಿಡೋ ಹಾಗೆ ಕಾಣಲ್ಲ. ಓ ಹೌದಾ, ಓಡು ಓಡು. ಎಲ್ಲಿಗೆ ಓಡ್ತೀಯಾ? ರಾತ್ರಿ ಸಿಗ್ತೀಯಲ್ಲ. ಇವ್ರ ಜೊತೆ ಒಂದು ಡ್ರಾಮಾ ಮಾಡಬೇಕು, ಅವನ ಜೊತೆ ಒಂದು ಡ್ರಾಮಾ ಮಾಡಬೇಕು. ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ಬೇಕಪ್ಪ ತಂದೆ. ಇನ್ನು ನನ್ನ ಕೈಯಲ್ಲಿ ಏನೇನು ಮಾಡಿಸ್ತೀಯೋ ಏನೋ. ಇಲ್ಲಿ ಯಾರು ಬಂದು ಕಸ ಹೊಡ್ಯಾಕತ್ರ ಯಪ್ಪ ಈಗ? ಓಹೋ ಹೋ ಹೋ, ಈ ಸಿಲಿಂಡ್ರಲ್ಲ ಏನು ಸೊಂಟ ಐತಿಕಿದ? ಆಹಾ, ನೋಡಾಕತ್ರ ಹಂಗ ಹೋಗಿ ತೆಕ್ಕಿ ಹಾಕೋಬೇಕು ಅನಿಸ್ತದ ನೋಡು. ಸೊಂಟ ಸೂಪರು, ಆದರೆ ಭಾರಿ ಡೇಂಜರು. ಸೊಂಟ ಕನ್ನ 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 ಸೊಂಟ ಕನ್ನ ಕನ್ನ ಅನ್ಬೇಕು. ಇವಳೇನಾದರೂ ಸಿಕ್ಕಿದ್ರೆ ಇವಳನ್ನಂತೂ ಯಾರಿಗೂ ಬಿಟ್ಟು ಕೊಡ್ತಾ ಇರಲಿಲ್ಲ. ಇವಳನ್ನ ನಾನೇ ಇಟ್ಕೊಂಡ್ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿದ್ದಾಳೆ ಇವಳು. ಏನು ಕಲರು, ಏನು ಹೈಟು, ಏನು ವೇಟು, ಏನು ಪರ್ಸನಾಲಿಟಿ, ಏನು ಸ್ಟ್ರಕ್ಚರ್ ಇದೆ ಇವಳದು. ಸಖತ್ತಾಗಿದ್ದಾಳೆ. ಈ ರೀತಿ ಇರ್ಬೇಕು ನೋಡು.
ರಾಜು ಅವ್ರಿ ಇಲ್ಲೇನು ಮಾಡ್ತಾ ಇದ್ದೀರಾ? ಏನಿಲ್ಲ ಮೀನವ್ರೆ, ಹಾಗೇನು ಮಾವಿನಕಾಯಿ ನೋಡ್ತಾ ನಿಂತಿದ್ದೆ. ನೋಡ್ಕೊಂತ ಯಾಕೆ ನಿಂತಾರ್ರಿ? ತಗೊಂಡ್ಬೇಕಾರೆ ತಿನ್ರಲ್ಲ. ತಿನ್ನಕ್ಕೆ ಹೆಂಗೆ ಆಕತ್ರಿ? ಅದು ನಮ್ಮ ಕೈ ಸಿಗ್ಬೇಕಲ್ರಿ. ಸಿಕ್ಕತ್ತಲ್ರಿ, ಇಲ್ಲಿ ಕೆಳಗಡೆ ಅದಾವು, ತಗೊಂಡು ತಿನ್ರಿ. ನಾನು ಹೇಳ್ತಾ ಇರೋದು ಬೇರೆ ಮಾವಿನಕಾಯಿ, ನೀವು ಹೇಳ್ತಾ ಇರೋದು ಬೇರೆ ಮಾವಿನಕಾಯಿ. ನಾನು ಹೇಳ್ತಾ ಇರೋದು ನಿಮ್ಮ ಸೊಂಟದ ಮಾವಿನಕಾಯಿ ವಿಷಯನ, ನೀವು ಹೇಳ್ತಾ ಇರೋದು ಗಿಡದಲ್ಲಿರೋ ಮಾವಿನಕಾಯಿ ವಿಷಯನ. ಏನು ಮಾಡೋಕ್ಕಾಗುತ್ತೆ? ಯಾಕ್ರಿ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ದೀರಾ? ಯಾಕಿಲ್ಲ ಮೇನವ್ರೆ, ಸಾಂಗ್ ಹಾಡ್ತಾ ಇದೆ. ಸೊಂಟ ಕನ್ನ ಕನ್ನ ಕನ್ನಕ ಸೊಂಟ ಕನ್ನ ಕನ್ನ, ಸೊಂಟ ಸೂಪರು, ಭಾರಿ ಡೇಂಜರು, ಸೊಂಟದ ಆಸೆ ಪಾಸು ಇನ್ನು ಡೇಂಜರು, ಸೊಂಟ ಕನ್ನ ಕನ್ನ ಕನ್ನಕ ಸೊಂಟ ಕನ್ನ ಕನ್ನ ಅಂತ ಸಾಂಗ್ ಹಾಡ್ತಾ ಇದ್ದೆ ಮೀನವ್ರೆ. ನಿಮ್ಗೇನೋ ಅನ್ಲಿಲ್ಲ. ನಿಮಗೆ ಸಾಂಗ್ ಕೂಡ ಹಾಡಕ್ಕೆ ಬರತ್ತಾ? ಚಲೋನ ಹಾಡ್ತಿರ್ ಬಿಡ್ರಿ. ಹಾಡ್ಕೊಡ್ಲೇನ್ರ ಮಾವಿನಕಾಯಿ? ಬೇಡ ಬೇಡ ರೀ, ಬೇಡ. ತಿನ್ನೋಕ್ಕೆ ಮನಸ್ಸಿಲ್ಲ. ತಿನ್ನಬೇಕು ಅಂದಾಗ ನೋಡ್ತೀನಿ. ತಿನ್ನೋ ಹಾಗೇನಾದರೂ ಸಿಕ್ಕಿದ್ರೆ ತಿಂದೇ ಬಿಡ್ತೀನಿ, ಬಿಡೋದೇ ಇಲ್ಲ. ಹೌದಾ, ಸರಿ ಸರಿ. ನನ್ನ ಕಸ ಎಲ್ಲ ಹೊಡೆದಾಯ್ತು. ನಿಮ್ಗೇನಾದರೂ ಕಾಫಿ ಅದು ಬೇಕಿದ್ರೆ ಹೇಳಿ, ಮದನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಸರಿ ಆಯ್ತು ಮೀನವ್ರೆ, ಕಾಫಿ ಅದು ಏನು ಬೇಡ. ಪರವಾಗಿಲ್ಲ, ನಾನೇ ಫೋನ್ ಬಂದಿತ್ತಲ್ಲ ಹಾಗೆ ಮಾತಾಡ್ಕೊಂತ ನಿಂತಿದ್ದೆ. ನಡೀರಿ, ನಾನು ಒಳಗಡೆನೆ ಬರ್ತೀನಿ. ಸರಿ ಬನ್ನಿ ರಾಜು ಅವ್ರೆ. ಈ ಹುಡುಗಿರ್ ನೋಡಿ 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 ತಲೆಗೆಟ್ಟು ಹೋಗ್ಬಿಡುತ್ತೆ. ಹುಡುಗಿರ್ ಸಿಗಲ್ಲ, ನಾವು ಬಿಡಲ್ಲ. ಸಿಕ್ಕಿದ್ದನ್ನ ಸೀರೆ ಉಂಡೆ ಅನ್ನೋ ತಿನ್ನೋದು ಬಿಟ್ಟು ಬೇರೆದಕ್ಕೂ ಕಣ್ಣು ಹಾಕ್ತಾನೇ ಇರ್ತೀನಿ. ಏನು ಮಾಡೋದು, ನನ್ನ ಹಣೆ ಬರನೇ ಇಷ್ಟು. ಅವ್ವ, ನನಗ್ಯಾಕೆ ಈ ರೀತಿ ಕಷ್ಟ ಇವ? ಅವ್ರ ಸಿಟಿಲಿ ನನ್ನ ಜುಟ್ಟ ಹಿಡಿದು ಸಿಕ್ಕಿದಂಗ ಏನಾರ ನಾನು ಇವರು ಏನಾರ ಅವನ ಪಾಂಡುರಂಗ ಅಂತ ಅಲ್ಲಕಿ ಮಧು ಅವ ಏನ ಮತ್ತೆ ಅದಕ್ಕೆ ಏನದ ಇವ್ ನನಗೆ ಹಿಂಗೆ ಜುಟ್ಟ ಸಿಕ್ಕಿದಂಗೆ ಕಳಿಸ್ಬಿತ್ತೇನ? ಇವ ಇವ ಮೊದಲಿಂದ ಹುಡುಗೋ ಸರಿ ಇವ, ಮೊದ್ಲ ಹೊಟ್ಟೆ ಬೇರೆ ಮಗು ಬೇರೆ ಐತಿ. ಇವ್ ಹಿಂಗೆ ಕುದ್ಲಾ ಜಗ್ಗೆ ಇವ್ ಹಿಂಗೆ ಇವ್ ನೋಡ್ರಿ ನನಗೆ ಅವ ಕಣ್ಣಂಗೆ ಕಾಣ್ತಾನ. ಯಾಕ್ರಿ ಮೀನವ್ರೆ, ಮಕ ಯಾಕೆ ಹಂಗೆ ಮಾಡ್ಕೊಂಡು ನಿಂತಿದ್ದೀರಾ? ಅಯ್ಯೋ ಅದು ಏನಿಲ್ಲ ರಾಜು ಅವ್ರೆ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಅಲ್ಲ, ಇವಳ್ಯಾಕೆ ಹಿಂಗೆ ಮಕ ಮಾಡಲು? ಈ ಹುಡುಗೇನಾಯ್ತು? ಸಡನ್ ಆಗಿ ಶಾಕ್ ಆದಂಗೆ ಆದ್ಲಲ್ಲ. ಏನು ನಾನು ಮಾತಾಡ್ತದೆ ಏನಾದರೂ ಕೇಳಿಸ್ತಾ ಇವಳಿಗೆ? ಕೇಳಿಸ್ರಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹಾಗೆ ಮಾಡಿದ್ಲು ಏನೋ, ಅವಳನ್ನೇ ಕೇಳಬೇಕು. ಇರ್ಲಿ ಬಿಡು, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಸರಿ ಸರಿ, ನಡಿ ಒಳಗಡೆ ಹೋಗೋಣ. ಸ್ವಲ್ಪ ಟೀ ಆದರೂ ಕುಡಿದ್ರಾಯ್ತು. ನಾಳೆ ಎಷ್ಟೊತ್ತರಲ್ಲ ಅಲ್ಲಿರ್ತೀವಿ. ನೋಡೋಣ ಏನೇನಾಗುತ್ತೋ ಯೋಚನೆ ಮಾಡಿದ್ರಾಯ್ತು.